ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನಮ್ಮ ಚಾನಲ್ಲಿ ಹೊಸಬ್ರಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ನಮ್ಮದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವತ್ತು ಹೊಸ ರೆಸಿಪಿ ಮಾಡಿದ್ದೀನಿ. ಬಾಳೆ ಹೂವೊಂದು ರೆಸಿಪಿ ಮಾಡಿ ತೋರಿಸಿದ್ದೀನಿ. ಪಲ್ಯನ ತುಂಬ ಚೆನ್ನಾಗಿದೆ, ತುಂಬ ಲೈಕ್ ಆಗಿದೆ. ಮತ್ತು ನೀವು ನೋಡಿ ಮಾಡಿಕೊಂಡು ನಮಗೂ ಹೇಳಿ ಯಾವ ರೀತಿ ಇದೆ ಅಂತ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಬನ್ನಿ, ಇವತ್ತು ಬಾಳೆ ಹೂವಲ್ಲಿ ಒಂದು ಪಲ್ಯ ಮಾಡಿ ತೋರಿಸ್ತೀನಿ. ಇದು ಜೆಂಟ್ಸ್ಗೆ ಲೇಡೀಸ್ಗೆ ಎಲ್ಲ ಭಾಳ ಒಳ್ಳೆಯದು, ಸ್ಟೋನ್ಗಳಿಗೆಲ್ಲ ಒಳ್ಳೆಯದು ಹೊಟ್ಟೆಗೆ. ಇದರಲ್ಲಿ ಯಾವ ರೀತಿ ಮಾಡೋದು ಬನ್ನಿ ನಾನು ತೋರಿಸಿ. ಈ ಥರ ಎಲೆಗಳೆಲ್ಲ ಕಿತ್ಕೊಬೇಕು. ಮತ್ತು ಇದನ್ನು ತೆಗೆದು ಹಿಂಗೆ ಇಟ್ಕೊಬೇಕು. ಈ ಥರ ಇಟ್ಕೊಳ್ಳೋಣ. ಇದು ಅತಿ ಎಳೆಸೋದಾದರೆ ನಾವು ಈ ರೀತಿ ಮಾಡಿಕೊಂಡು ಈ ಎಲೆನೂ ಕೂಡ ಹಾಕೋಬೋದು ನಾವು. ನೋಡಿ, ಈ ಎಲೆನೂ ಕೂಡ ಹಾಕೋಬೋದು ನಾವು. ನೋಡಿ, ಇವಾಗ ಇದು ಈ ಥರ ಮಧ್ಯದಲ್ಲಿ ಒಂದು ದೊಡ್ಡ ಕಡ್ಡಿ ಇರುತ್ತೆ ನೋಡಿ, ಅದು ತುಂಬ ಗಟ್ಟಿ ಇರುತ್ತೆ ಕಡ್ಡಿ. ನೋಡಿ, ಇದನ್ನು ಈ ಥರ ಕಿತ್ತಾಕ್ಬೇಕು. ಇದು ನಮಗೆ ತಿನ್ನೋಕ್ಕೂ ಹಲ್ಲಿಗೆ ಹರಿಯಲ್ಲ, ಮತ್ತು ನಮಗೆ ಚಾಕು ಕೂಡ ಹರಿಯಲ್ಲ. ಹಾಗಾಗಿ ಇದೊಂದು ದೊಡ್ಡ ಕಡ್ಡಿ ಕಿತ್ತಾಕ್ಬೇಕು. ಈ ಥರ ಇರುತ್ತೆ ನೋಡಿ, ಈ ಥರ ಥರ ಇರುತ್ತಲ್ಲ, ಅದನ್ನು ಎಲ್ಲದರಲ್ಲೂ ಈ ರೀತಿ ಕಿತ್ತಾಕಿ ಅದನ್ನು ರೆಡಿ ಮಾಡ್ಕೊಬೇಕು ನಾವು. ಇದನ್ನೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ಹೇಳಿದ್ನಲ್ಲ, ಅದೊಂದು ಕಡ್ಡಿ ಬಿಚ್ಚಬೇಕು ಅದರಲ್ಲಿ ಅಂತ. ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಎಳಸಾಗಿದೆ ಇದು. ಇಷ್ಟರಲ್ಲೇ ನಾವು ಕಟ್ ಮಾಡ್ಕೊಳ್ಳೋಣ. ಇದೇನು ಬಿಚ್ಚೋದು ಬೇಡ. ಇದನ್ನು ಹೀಗೆ ಸಣ್ಣ ಸಣ್ಣ ಕುತ್ತರಿಸ್ಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೆಲ್ತಿಗೆ ಒಳ್ಳೆಯದು. ಸ್ಟೋನ್ ಇರೋರಿಗೆಲ್ಲ ತುಂಬ ಒಳ್ಳೆಯದು. ಬಾಳೆದಿಂಡು, ಬಾಳೆ ಹೂವು ಅದೆಲ್ಲ ಭಾಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ಈ ಥರ ಹಾಕಿಬಿಟ್ಟು ಈ ಅಕ್ಕಿ ತೊಳೆದು ನೀರಿರುತ್ತಲ್ಲ, ಹಾಗಾಗಿ ಅದರೊಳಗೆ ಉನಿ ಹಾಕ್ಬಿಟ್ರೆ ಬ್ಲ್ಯಾಕ್ ಆಗೋಲ್ಲ ಇದು, ಇಲ್ಲಾಂದರೆ ಕಪ್ಪಾಗ್ಬಿಡುತ್ತೆ. ಎಲೆ ಹೂವು ಎಲ್ಲ ಮಿಕ್ಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಸಣ್ಣಕ್ಕೆ ಉತ್ತರಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅಕ್ಕಿ ನೀರಿಲ್ಲ ಇವಾಗ ನನಗೆ, ಅದಕ್ಕೆ ಒಂಚೂರು ಅರಿಶಿನ ಹಾಕಿಬಿಟ್ಟು ಇದನ್ನು ಹಾಕಿದ್ರೆ ಇದು ಕಪ್ಪಾಗಲ್ಲ. ನೀರೊಳಗಡೆ ಹಾಕಿಬಿಟ್ಟು ಇಟ್ಕೊಂಬಿಟ್ರೆ ಬೇಕಾದಾಗ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಒಂದೆರಡು ಸತಿ ತೊಳ್ಕೊಂಡು ನಾವು ಇದು ಮಾಡ್ಕೋಬೋದು, ಪಲ್ಯ ಮಾಡ್ಕೋಬೋದು. ಪಲ್ಯ ಮಾಡೋದು ಯಾವ ರೀತಿ ಅಂತ ನಿಮಗೆ ತೋರಿಸ್ತೀನಿ. ಬಾಳೆ ಹೂವು ಯಾವ ಥರ ಒಗ್ಗರಣೆ ಮಾಡಿ ತೋರಿಸೋದು ಅಂತ ನಿಮ್ಗೆ ಹೇಳ್ತೀನಿ. ನೋಡಿ, ಇದು ಬಾಳೆ ಹೂವು ಈ ಥರ ನಾನು ಅರಿಶಿನದ ನೀರೊಳಗೆ ಹಾಕಿ ಇಟ್ಕೊಂಡಿದ್ದಲ್ಲ ಬೆಳಿಗ್ಗೆ, ಅದು. ಮತ್ತು ಇದು ಈರುಳ್ಳಿ ಬೇಕು ಅದಕ್ಕೆ, ಮತ್ತು ಕಾಯಿ ತುರಿ, ಕರಿಬೇವಿನ ಸೊಪ್ಪು, ಒಣಮೆಣಸಿಕಾಯಿ, ಮತ್ತು ಇಲ್ಲಿ ಸಾಸಿವೆ ಹಾಕ್ಕೊತೀನಿ. ಇವಾಗ ಒಗ್ಗರಣೆಗೆ ಹಾಕ್ಕೊತೀನಿ. ಮತ್ತು ಒಂದು ಅರ್ಧ ಸ್ಪೂನ್, ಒಂದು ಸ್ಪೂನಷ್ಟು ಕಡಲೆಬೇಳೆ ಸಾಕು. ಈಗ ಸಾಸಿವೆ ಸಿಡಿದ ಮೇಲೆ ಹಾಕೊಳ್ಳೋಣ. ಈಗ ಡೀಪ್ ಈಗ ಒಣಮೆಣ್ಸಿಕಾಯಿ ಹಾಕೋಣ. ಕರಿಬೇವಿನ ಸೊಪ್ಪು, ಒಣಮೆಣ್ಸಿಕಾಯಿ ಎರಡೂ ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಸ್ವಲ್ಪ ಕೆಂಪಾಗುವಂಗೆ ಹುರಿಯೋಣ ಇದನ್ನು. ನೋಡಿ, ಇದೆಲ್ಲ ಫ್ರೈ ಆಯ್ತು. ಇವಾಗ ಇದನ್ನು ಹಾಕ್ಕೊಳ್ಳೋಣ. ಬಾಳೆ ಹೂವು ಎಲ್ಲರಿಗೂ ಆರೋಗ್ಯಕ್ಕೆ ಒಳ್ಳೆಯದು, ತುಂಬ ಒಳ್ಳೆಯದು. ಇದು ವೆರೈಟಿ ಮಾಡ್ಕೋಬೋದು. ನಾನು ಈ ಥರ ಮಾಡ್ತಾಯಿದ್ದೀನಿ. ನಮ್ಮ ಹುಡುಗರುಗಳೆಲ್ಲ ಮಸಾಲೆ ಅಂದರೆ ಇಷ್ಟಪಡಲ್ಲ ಜಾಸ್ತಿ, ಹಂಗಾಗಿ ಡ್ರೈ ಪಲ್ಯಗಳಾದರೆ ಇಷ್ಟಪಡ್ತಾರಲ್ಲ, ಹಂಗಾಗಿ ಈ ಥರ ಡ್ರೈ ಪಲ್ಯ ಮಾಡ್ತಾಯಿದ್ದೀನಿ. ಯಾವ ಥರ ನಾರ ಮಾಡ್ಕೊ ತಿನ್ಬೋದು, ಹೆಲ್ತಿಗೆ ಭಾಳ ಒಳ್ಳೆಯದಲ್ವರ ಇದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಬೇಳೆ ಸಾಂಬಾರು ಪೌಡ್ರ್ ಹಾಕೊಳ್ಳೋಣ. ಮತ್ತು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ಳೋಣ. ಒಂದು 1/4 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ಳೋಣ. ಧನಿಯಾ ಪೌಡ್ರ್ ಹಾಕ್ಕೊಳ್ಳೋಣ, ಒಂದು 1/4 ಸ್ಪೂನಷ್ಟು. ಕಾಯಿ ತುರಿ ಹಾಕ್ಕೊಳ್ಳೋಣ. ಒಂದು ಅರ್ಧ ಹೋಳನಷ್ಟು ಹಾಕ್ಕೊಂಡಿದ್ದೀನಿ ನಾನು ಕಾಯಿ ತುರಿ. ಈಗ ಗಾರ್ಲಿಗೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಇವಾಗ ರೆಡಿಯಾಗಿದೆ ಇದು ಪಲ್ಯ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ತಿನ್ನೋಕ್ಕೂ ತುಂಬ ಟೇಸ್ಟಿ ಇರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನೋಡಿ, ಇವಾಗ ರೆಡಿಯಾಗಿದೆ ಪಲ್ಯ. ಈಗ ಟೇಸ್ಟ್ ಯಾವ ರೀತಿ ಇದೆ ನಾನು ನೋಡೋಣ ಬನ್ನಿ. ವಾವ್, ತುಂಬ ಟೇಸ್ಟಿಯಾಗಿದೆ, ಸೂಪರಾಗಿದೆ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ.